ಮಾಯಾ ನಿಮ್ಮ ಅಪ್ಪ ಎಲ್ಗೋತಿ? ನಡಿ ಊರಿಗೆ ಹೋಗೋಣ. ಇನ್ನೇನು ಅವ್ರಿಗೂ ಎಲ್ಲ ಹೇಳಿದ್ದಾಯ್ತಲ್ಲ. ಅಕ್ಕ ಹೇಳಿದ್ದೀನಿ, ಯಾರಾದರೂ ಒಳ್ಳೆ ಹುಡುಗ ನೋಡಿ ಕರ್ಕೊಂಬ. ಪಾಪ ಗಂಡ ಸತ್ತಿದ್ರು ಪರವಾಗಿಲ್ಲ, ಅಥವಾ ಡಿವೋರ್ಸ್ ಆಗಿದ್ರು ಪರವಾಗಿಲ್ಲ, ಯಾವುದೇ ಹೆಂಡತಿ ಬಿಟ್ಟಿರೋನಾದ್ರೂ ಪರವಾಗಿಲ್ಲ, ಆದರೆ ಒಳ್ಳೆ ಕೆಲಸದಾಗಿರೋನಾಗಿರ್ಬೇಕು ಅಂತನ ಹೇಳಿದ್ದೀನಿ ನಿಮ್ಮ ದಡಮ್ಮಗೆ. ಯಾರನ್ನಾದ್ರೂ ಕರ್ಕೊಬತ್ತಾಳಂತೆ. ನಾವು ಹೋಗೋಣ. ನಿಮ್ಮ ಅಪ್ಪ ಎಲ್ಗೋದ್ನ ಏನು? ನಿಮ್ಮ ಅಪ್ಪ ಎಂತ ಮಂತಾಗಿರೋದೇ ಇಲ್ಲ, ಎಣ್ಣೆ ಕುಡಿಯಕ್ಕೆ ಹೋಗ್ತಾನೋ ಏನು ಸುಡುಗಾಡ ಇಲ್ಲೋನು. ಹೋಗದ ಅಮ್ಮ? ಏನಮ್ಮ ಇದು? ನಮ್ಗಿಲ್ದೇ ಇರೋ ಅದೃಷ್ಟ ಬೇರೆಯವ್ರಿಗೆಲ್ಲ ಸಿಗ್ತಾಯ್ತಲ್ಲಮ್ಮ, ಅದು ನಮ್ಮ ದೊಡ್ಡಮ್ಮನ ಮನೇಲಿ. ಏನಮ್ಮ ಇದು? ಇಂಥ ಅದೃಷ್ಟ ಲಾವಣ್ಯಂದು. ನೋಡ್ದ, ಇಷ್ಟೆಲ್ಲ ಆಸ್ತಿ, ಮನೆ, ಇಷ್ಟು ದೊಡ್ಡ ಮನೆ, ಈ ಮನೆಗೆ ಆ ಲಾವಣ್ಯ ಸೊಸೆ. ನಾನು ಹೋಗಿ ಹೋಗಿ ಆ ಕೋತಿ ಮುತಿ ಅಂತ ಮದುವೆ ಆಗಿ ಅಲ್ಲೆಲ್ಲ ಕಾಡು ಜನ ಇರೋಂಥ ಜಾಗ, ಊರು, ಅಲ್ಲಿ ಒಂದು ಕಿತ್ತೋದ ಹಳೆಯ ಗುಡಿಸ್ಲಾಗಿ ನಾನು ಜೀವನ ಮಾಡ್ಬೇಕಾಗಿ ಬಂತು ಒಂದು ವಾರಗಟ್ಲೆ. ನನಗಂತೂ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿದು ಹೋಗುತ್ತೆ ಕಣಮ್ಮ. ಏನ್ ಮಾಡೋದಮ್ಮ, ನನಗೂ ಹೊಟ್ಟೆ ಉರಿತೈತೆ. ನಾನು ಯಾವ ಹುಡುಗಿನೋ ಏನೋ, ಒಳ್ಳೆ ಹುಡುಗಿ ಏನೋ, ಶ್ರೀಮಂತರ ಮನೆ ಹುಡುಗಿನೇ ಮದುವೆ ಆಗಿರ್ತಾನೆ ನಮ್ಮ ಆಕಾಶ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಹೋಗಿ ಹೋಗಿ ಲಕ್ಷ್ಮಿ ಮಗಳನ್ನ ಲವ್ ಮಾಡಿ ಮದುವೆ ಆಗ್ಯವನಲ್ಲ. ಅಲ್ಲ ಅವನು ಅವಾಗವಾಗ ಆ ಊರಿಗೆ ಬತ್ತಿದ್ದಂತನ ಆ ದಿವ್ಯ ಹೇಳ್ತಿದ್ಲು. ನಾನಾಗೂ ಯಾರೇ ಯಾರೇ ಅಂತಿದ್ದೆ. ನಾನೊಂದ್ಸಲ ನೋಡಿದ್ದೆ ಅಂತ ಆ ದಿವ್ಯ ಹೇಳಿದ್ಲು. ನಾನು ಏನ್ ಹೆಸರು, ಯಾವ ಊರು, ಏನು ಎತ್ತ ಅಂತನ ತಿಳ್ಕೊಂಡೇ ಇಲ್ಲ. ಹೋಗ್ಲಿ ಬಿಡು, ಆ ಲಕ್ಷ್ಮಿ ಮಗಳು ಯಾವನ ತಿರ್ಬೋಕಿ ನನ್ನ ಮಗನ ಲವ್ ಮಾಡಿರ್ಬೇಕು, ಓಡೋದ್ರು ಹೋದ್ ಮದುವೆ ಆಗ್ಲಿ, ಆ ಲಕ್ಷ್ಮಕ್ಕನ ಆಡ್ಕೆ ಮಕ್ಕೆ ನಮಗೂ ಚೆನ್ನಾಗಿರುತ್ತೆ ಅಂತ ನಾನು ಹಿಂಗ್ ಅಂದ್ಕೊಂಡಿದ್ದೆ. ಆದ್ರೆ ಅದು ಹಿಂಗೆ ಉಲ್ಟಾ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ವಲ್ಲೇ. ನೋಡು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಆ ಲಕ್ಷ್ಮಕ್ಕೂ ನೋಡಿ ಹೇಳಿರ್ಬೇಕು ಯಾರನ್ನ. ಎಲ್ಲ ಒಳ್ಳೇದೇ ಆಗ್ತೈತೆ ಲಕ್ಷ್ಮಿಗೆ. ಅವಳಿಗೂ ನಾದ್ನಿ ಮಗು ಕೊಡಕ್ಕೆ ಇಷ್ಟ ಇರ್ಲಿಲ್ಲ ಮಗಳನ್ನ. ಅವನು ಓದಿಲ್ಲ, ಬರ್ದಿಲ್ಲ, ಬುದ್ಧಿ ಸರಿ ಇಲ್ಲ, ಅವನು ಎಣ್ಣೆ ಕುಡಿತಾನೆ ಅಂತ ಅವನಿಗೆ ಕೊಡಕ್ಕೆ ಇಷ್ಟ ಇರಲಿಲ್ಲ. ಆದ್ರೂ ಗಂಡ ಅತ್ತೆ ಏನೋ ಅಂತಾರೆ ಅಂತ ಬಾಯಿ ಮುಚ್ಕೊಂಡು ಸುಮ್ಮನಿದ್ಲು. ಈಗ ಅವಳಿಗೆ ಒಂಥರ ತುಪ್ಪ ಬಂದು ಬಾಯಿಗೆ ಬಿದ್ದಂಗೆ ಆಗೈತಿ. ಅಮ್ಮ, ಹೆಂಗಾದ್ರೂ ಮಾಡಿ ದೊಡಮ್ಗೆ ಹೇಳಿ ಅವಳನ್ನ ಮನೆಯಿಂದ ಆಚೆಗೆ ಹೋಗ್ಕೊಡ್ಸು ಅಂತಾನ ನಾವು ಹೇಳಿದ್ರೆ ದೊಡಮ್ಮ ಕೇಳುತ್ತೆ ತಾನೆ? ಹೇಳಮ್ಮ ಸುಮ್ಮನೆ. ಅವಳು ಸರಿ ಇಲ್ಲ, ಅವ್ರ ಅಮ್ಮ ಸರಿ ಇಲ್ಲ, ಅವ್ರ ಅಪ್ಪ ಸರಿ ಇಲ್ಲ, ಅವ್ರು ದೊಡ್ಡ ಜಗಳ ಗಂಟ್ರು, ಇವಳು ಸರಿ ಇಲ್ಲ ಅಂತನ ಹೇಳಿದ್ರೆ ಅಯ್ಯೋ, ಈಗ ಹಂಗೆ ಹೇಳಕ್ಕಾಗುತ್ತೇನೆ ಮಾಯ? ನಾನೇ ಹೇಳಿ ಒಪ್ಸಿದ್ದೀನಿ. ನಿಮ್ಮ ದೊಡಮ್ಮ ಬೇಡ ಕರ್ಕೊಂಬೋದು, ನನಗೆ ಅವ್ನ ಮಗನೇ ಅಲ್ಲ, ಅವಳ ಮನೆಗೆ ಬರಂಗಿಲ್ಲ, ನಮ್ಮ ಮಗ ಸತ್ತೋಗೇನೆ ಅನ್ಕೊಂತೀನಿ, ಹಂಗೆ ಹಿಂಗೆ ಅಂತ ಹೇಳಿದ್ಲು. ನಾನು ಹೋಗ್ಲಿ ಬಿಡಕ್ಕ, ಒಬ್ಬನೇ ಮಗ, ಏನೋ ಮದುವೆ ಆಗಿದ್ದೇನೆ, ಹೇಳ್ದೆ ಕೇಳ್ದೇನೆ ಕರ್ಕೊ ಅಂತ ನಾನೇ ಬಲವಂತ ಮಾಡಿ ಒಪ್ಪಿಸ್ತೆ ಕಣಿ. ಇವಳು ಒಂಬತ್ತು ಗೊತ್ತಿಲ್ದೇನೆ ಯಾರೋ ಹುಡುಗಿ ಬೇರೆ ಹುಡುಗಿ ಏನು ಅನ್ಕೊಂಡು, ಇವಳು ಒಂಬತ್ತು ಗೊತ್ತಿದ್ರೆ ನಾನು ಬಿಡ್ತಿದ್ನ, ಅವಳನ್ನ ಮನೆ ತುಂಬಿಸ್ಕೊಂತಿದ್ದ ನಾನು ಆರತಿ ಮಾಡಿ. ಹೇಳು, ಅಷ್ಟೆಲ್ಲ ಬಲವಂತ ಮಾಡಿ ನಾನೇ ಮನೆಗೆ ಸೇರಿಸ್ಕೊಂತ ಹೇಳ್ಬಿಟ್ಟು ಇವಾಗ ಅವಳು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ನಿಮ್ಮ ದೊಡಮ್ಮ ನಮ್ಮ ಮೇಲೆ ಬೇಜಾರು ಮಾಡ್ಕೊಂಬಲ್ವಿ? ಅದಕ್ಕೆ ಈಗ ಸದ್ಯಕ್ಕೆ ಏನು ಹೇಳೋದು ಬೇಡ, ಸುಮ್ಮನಿರು. ಸುಮ್ಮನಿರಮ್ಮ, ನೀನು ಹೇಳ್ತಿದ್ರೆ ಹೊಟ್ಟೆ ಹೊತ್ತು ನಾನೇ ಹೇಳ್ತೀನಿ. ಎಲ್ಗೋಯ್ತು ದೊಡಮ್ಮ? ಅವ್ರು ಎಲ್ಗೋದ್ರು? ಅಲಾವಣ್ಯನೂ ಆಕಾಶ ಅವ್ನು ಎಲ್ಗೋ ಹೋದ ಆಕಾಶ. ಇವಳು ಅಲ್ಲೆಲ್ಲೋ ಹೊರಕ್ಕೆ ಹೋದ್ಲೇನಪ್ಪ, ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಾನೆ ಎಲ್ಗೋ ಹೋದ್ಲು. ನಿಮ್ಮ ದೊಡಮ್ಮ ಎಲ್ಗೋದ್ಲಪ್ಪ ಗೊತ್ತಿಲ್ಲ, ಎಲ್ಲ ಹೊರಕ್ಕೆ ಹೋಗಿರ್ಬೇಕು ಅವಳನು. ನಿಮ್ಮ ದೊಡಮ್ಮ ಬಂದ್ಲು ನೋಡಮ್ಮ. ಏನೇ ಜಯಮ್ಮ, ಮಾಯಾ, ಏನು ಸಮಾಚಾರ? ಏನಿಲ್ಲ ದೊಡಮ್ಮ, ಅದು ನಿನ್ಗೇನೋ ಹೇಳ್ಬೇಕಾಗಿತ್ತು. ಹೇಳಿ. ಅಲ್ಲ, ನಿನಗೆ ಈ ಆಕಾಶ ಮತ್ತೆ ಅವಳ ಲಾವಣ್ಯ ಲವ್ ಮಾಡೋ ವಿಷಯ ಗೊತ್ತಿರ್ಲಿಲ್ವಾ? ಒಂದ್ಸಲ ಏನೋ ಸುಮ್ಮನೆ ತಮಾಷೆಗೆ ಹಂಗಂದ, ನಾನು ಲವ್ ಮಾಡಿ ಮದುವೆ ಆಗ್ತೀನಿ ಕಣಮ್ಮ ಅಂತಾನ. ನಾನು ಇವನೇನೋ ತಮಾಷೆ ಮಾಡ್ತಾನೆ ಅಂತ ಅನ್ಕೊಂಡೆ, ಆದರೆ ಈ ಥರ ಅಂತ ಗೊತ್ತಿರಲಿಲ್ಲ. ಬಿಡು ಹೋಗ್ಲಿ, ನಿಮ್ಮಮ್ಮ ಇನ್ನೇನೆ ಬಲವಂತ ಮಾಡಿದ್ಲಲ್ಲ, ನನ್ಗೆ ಹಂಗೂ ಇಷ್ಟ ಇರಲಿಲ್ಲ. ನಮ್ಗೆ ಇಷ್ಟ ಇಲ್ದಿರೋ ಮದುವೆ ಆಗ್ಯಾನೆ ಅಂತ ನಾನು ಮನೆಗೆ ಕರ್ಸೋದೇ ಬೇಡ ಅಂತ ಅನ್ಕೊಂಡ ನಿಮ್ಮ ದಡಪ್ಪನಿಗೂ ಬೈದಿದ್ದೆ. ನಿಮ್ಮ ದಡಪ್ಪ ಇಲ್ದಿದ್ರೆ ಅಲ್ಲಿ ಅವತ್ತೇನೆ ಮನೆಗೆ ಬಂದಾಗ್ಲೇನೆ ಬಿಡ್ಕೊಂಡು ಸುಮ್ಮನಾಗಿರೋದು. ನಾನು ಬೇಡ ಅಂತಂದೆ, ತಿರ್ಗಿ ಅದಕ್ಕೆ ನಿಮ್ಮ ಅಮ್ಮನ ಕರ್ಸೇ ಇದ್ದಾನೆ ನಿಮ್ಮ ದಡಪ್ಪ. ಏನೋ ನಿಮ್ಮ ಅಮ್ಮ ಬಲವಂತ ಮಾಡಿದ್ಲು ಅಂತಾನ ಹೋಗ್ಲಿ ಅಂತಾನ ಬಿಡ್ಕೊಂಡೆ. ಒಬ್ಬನೇ ಮಗ ಬೇರೆ ಅತ್ತ, ಇನ್ನೇನು ಮಾಡೋದು ಅಂತಾನ. ಆಗೋದಾಗೈತೆ, ಬದಲಾಯಿಸಕ್ಕಾಗಲ್ಲ ಅಂತಾನ. ಅವ್ರಿಷ್ಟ, ಇಷ್ಟಪಟ್ಟು ಮದುವೆ ಆಗ್ಯವನಿ, ಈಗ ನಾವು ದೂರ ಮಾಡೋಕ್ಕೂ ಆಗಲ್ಲ, ಆ ಮಗನು ಕಳ್ಕೊಂಬಕ್ಕೂ ಆಗಲ್ಲ ಅಂತಾನ ಅರ್ಥ ಮಾಡ್ಕೊಂಡು ನಿಮ್ಮಮ್ಮ ಮಾತಿಗೆ ಒಪ್ಕೊಂಡಮ್ಮ. ಆದ್ರೆ ದೊಡಮ್ಮ ಅವಳು ನಮ್ಮೂರೇನೆ, ನಮ್ಮೂರಾಗೆ ಅವ್ರ ಮನೆ ಹೆಂಗೈತೆ ಗೊತ್ತಾ? ಹೆಂಗೈತೆ? ಹಳೆ ಮನೆ. ಅದು ಅಲ್ದೇನೆ ಅವಳಿಗೆ ಯಾರೋ ಅತ್ತೆ ಮಗ ಇದ್ದ, ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತಾನ ಮದುವೆನೂ ಫಿಕ್ಸ್ ಮಾಡಿದ್ರು. ಆದರೆ ಇವಳು ಈ ಆಕಾಶನ ನಿನ್ನ ಮಗನ ಲವ್ ಮಾಡಿ ಮದುವೆಯಾಗಿ ಓಡ್ ಬಂದವಳೆ ನೋಡು. ಇವಳಿಗೆ ಎಲ್ಲಿ ಸಂಸ್ಕಾರ ಇರುತ್ತೆ? ಇಂಥ ಮಗಳು ಬೇಕಾ ಇವಳು ಅಂತ ಗೊತ್ತಿಲ್ಲದೆ ಅಮ್ಮಯ್ಯ ನಿನಗೆ ಮಗ ಸೊಸೆನ ಮನೆ ಕರ್ಸು ಅಂತ ಹೇಳೈತೆ ಅಷ್ಟೇನೆ. ಇವಳು ಅಂತ ಗೊತ್ತಿದ್ರೆ ಬೇಡ ಅಂತ ಹೇಳೋದು ಅಮ್ಮಯ್ಯ. ಅಲ್ವೇನಮ್ಮ? ಹೌದು ಕಣಕ, ಅದು ಅತ್ತೆ ಅತ್ತೆ
ದೇವಸ್ಥಾನಕ್ಕೆ? ಹ್ಞೂ ಅತ್ತೆ, ಹೋಗಿ ಬಂದೆ ನೋಡಮ್ಮ. ನಮ್ಮ ಆಕಾಶನ ಮದುವೆ ಆಗಿದ್ಯಾ, ಇನ್ಮೇಲೆ ಈ ಮನೆ ಸಂಸಾರ ಅಂತ ಹೇಳಿ ಹತ್ಕೊಂಡು ಸಂಸಾರ ನಿಭಾಯಿಸ್ಕೊಂಡು ಹೋಗ್ಬೇಕು. ನನಗೆ ಹಂಗೂ ಇಷ್ಟ ಇರಲಿಲ್ಲ ನಿನ್ನ ಮನೆ ಕರ್ಸೋದು. ನಮ್ಮ ತಂಗಿ ಜಯಮ್ಮನಿಂದಾನೆ ನಿನ್ನ ಈ ಮನೆ ಕರ್ಸಿದ್ದು. ಅದಕ್ಕೆ ಅದಕ್ಕೆ ನೀನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು. ಹಂಗ ದೊಡ್ಡವರು ಸಣ್ಣವರು ಅಂತ ನೋಡಿ ಮರ್ಯಾದೆ ಕೊಡೋದು ಕಲ್ತ್ಕೋಬೇಕು. ಹೌದಾ ಜಯ ಆಂಟಿ? ಅಲ್ಲ ಚಿಕ್ಕತ್ತೆ ಅನ್ಬೇಕಲ್ಲ, ಇಲ್ಲ ಅತ್ತೆ ಅನ್ಬೇಕಾ? ಚಿಕ್ಕತ್ತೆ ಅಂತಾನೆ ಕರಿ, ಯಾಕಂದ್ರೆ ಅವಳು ನನ್ನ ತಂಗಿ ಅಲ್ವಾ, ಅದಕ್ಕೆ ಚಿಕ್ಕತ್ತೆ. ಹೆಂಗೋ ನನಗೆ ಮನೆಗೆ ಸೇರ್ಸಿದ್ದು ನೀವೇನಾ? ತುಂಬಾ ಥ್ಯಾಂಕ್ಸ್. ನಮ್ಮ ಅತ್ತೆಗೆ ಅರ್ಥ ಮಾಡ್ತಿದ್ದೀರಲ್ಲ, ಈಗಿನ ಕಾಲದಲ್ಲಿ ಎಲ್ಲರೂ ಲವ್ ಮಾಡಿ ಮದುವೆ ಆಗ್ತಾರೆ ಅಂತಾನ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಾನು ನಿಮ್ಮನ್ನೇನೋ ಅಂದ್ಕೊಂಡಿದ್ದೆ ಬಿಡಿ, ನೀವು ತುಂಬಾ ಒಳ್ಳೆಯವರು. ಮಾತನಾಗೆ ಬೆಣ್ಣೆ ಸವರದ ಅಮ್ಮ ನಂಗೆ ಚೆನ್ನಾಗಿ ಕಲ್ತೇವಳೆ. ಇನ್ನು ಇವಳ ಬಗ್ಗೆ, ಇವಳು ನಮ್ಮ ಬಗ್ಗೆ ಒಳ್ಳೇದು ಹೇಳಿದಾಗ ನಾವು ಇವಳ ಬಗ್ಗೆ ಹೆಂಗೆ ಕೆಟ್ಟದ್ದು ಹೇಳೋದು? ನಾವೇ ಸಣ್ಣರಾಗ್ಬಿಡ್ತೀವಿ. ಇನ್ನೇನು ಮಾಡೋದು, ಸುಮ್ಮನೆ ಹೋಗೋದೇ ಒಳ್ಳೇದು ಇಲ್ಲಿಂದ. ಆಮೇಲೆ ನಮ್ಮ ಅಕ್ಕನ ಊರಿಗೆ ಕರೆಸ್ಕೊಂಡು ಎಲ್ಲ ಹೇಳೋಣ. ಚಿಕ್ಕತ್ತೆ ಚಿಕ್ಕತ್ತೆ. ಏನಮ್ಮ? ಏನೂ ಇಲ್ಲ, ಹೋದಾಗ ಊರಿಗೆ ಹೋದಾಗ ನಮ್ಮ ಅಮ್ಮಗೂ ನಮ್ಮ ಅಪ್ಪಗೂ ಹೇಳ್ಬಿಡ್ರಿ ನಿಮ್ಮ ಮಗಳು ನಿಮ್ಮ ಅಕ್ಕರ ಮನೆಗೆ ಇರೋದು ಅಂತಾನ. ಚೆನ್ನಾಗಿದ್ದಾಳೆ, ಸುಖವಾಗಿದ್ದಾಳೆ, ಒಳ್ಳೆ ಮನೆ ಸೇರಿದ್ದಾಳೆ ಅಂತಾನ ಹೇಳ್ತೀರಾ ನಮ್ಮ ಅಮ್ಮಗೂ ನಮ್ಮ ಅಪ್ಪಗೂ? ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ನಮ್ಮಪ್ಪ. ನಮ್ಮ ಅಮ್ಮಗೂ ಫೋನ್ ಕೊಟ್ಟಿಲ್ಲ ಅನ್ಸುತ್ತೆ. ಹೋದಾಗ ಒಂದು ಫೋನ್ ಆದ್ರೂ ಮಾಡ್ಕೊಡ್ರಿ. ಸರಿ ಆಯ್ತು. ಅಪ್ಪ ಬಂದ್ರು, ಬಾ ಹೋಗೋಣ. ಸರಿ ಆಯ್ತು ಮಾಯಾ, ನಡಿ ಹೋಗೋಣ. ಅಕ್ಕ ನಾವಿನ್ ಬರ್ತೀವಿ. ಇರೇ ಹೋಗಿವಂತೆ, ಇಷ್ಟು ಬೇಗ ಹೋಗಿ ಏನ್ ಮಾಡ್ತೀರಾ? ಮಾಯಿ ಮದುವೆ ಮಾಡಲ್ವಾ? ಮಾಯನ್ನ ಇಲ್ಲೇ ಬಿಟ್ಟೋಗು. ಇಲ್ಲ ದೊಡಮ್ಮ, ನನ್ಗೆ ಯಾಕೋ ಇಲ್ಲಿರಕ್ಕೆ ಬೇಜಾರಾಗ್ತೈತೆ, ಹೋಗ್ತೀನಿ. ಯಾಕೆ ಬೇಜಾರೇ? ನಿಮ್ಮೂರಳೆ ಲಾವಣ್ಯ, ನಿಮ್ಮೂರಳೆ ಅಂತ ಹೇಳ್ತೀಯಾ? ಇವಳ ಜೊತೆ ಒಂದೆರಡು ದಿವಸ ಇಲ್ಲೇ ಇರು, ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ತೀನಿ ನಾನೇನೆ. ಏನು ಬೇಡ, ಇನ್ನೇನು ಅವಳ ಗಂಡ ಅವ್ರ ಅತ್ತಿಗೆ ಎಲ್ಲ ನಿಜ ಗೊತ್ತಾಗೈತಲ್ಲ, ಕರ್ಕೊಂಡು ಹೋಗ್ತೀನಿ. ಯಾರಾದ್ರೂ ಒಳ್ಳೆ ಹುಡುಗ ಸಿಕ್ಕಿದ್ರೆ ಹೇಳು. ನಾನೇನೆ ಮಾಯಿನ ಕರ್ಕೊಂಡು ಇಲ್ಲಿಗೆ ಬಂದ್ಬಿಡ್ತೀನಿ. ತೀರಾ ಇಲ್ಲೇ ಮಾತುಕತೆ ಆಡಕ್ಕಾಗತ್ತೆ, ಮದುವೆ ಮಾತುಕತೆನ. ಈಗ ಹೋಗ್ತೀವಿ. ಯಾಕೆ ಇಷ್ಟು ದಿನ ಇದ್ದಿದ್ದು ಅವಳಿಗೂ ಬೇಜಾರಾಗೈತೆ ಪಾಪ. ಹೌದಾ, ಸರಿ ಆಯ್ತು ಮಯ್ಯ. ಹೋಗ್ಬಾ, ಒಳ್ಳೇದಾಗ್ಲಿ. ನೀನೇನು ಯೋಚನೆ ಮಾಡಬೇಡ, ಒಂದು ಒಳ್ಳೆ ಹುಡುಗನ ನಾನೇ ಹುಡುಕ್ತೀನಿ. ಹುಡುಕಿ ಹೇಳ್ ಕಳಿಸ್ತೀನಿ. ಅವಾಗ ಬರೀವ್ರಂತೆ, ಇಲ್ಲಾಂದ್ರೆ ನಾನೇ ಅವ್ರನ್ನೇನೆ ಅಲ್ಲಿಗೆ ಕರ್ಕೊಬರ್ತೀನಿ. ಫೋನ್ ಮಾಡಿ ಯಾವುದಕ್ಕೂ ತಿಳಿಸ್ತೀನಿ. ಅಮ್ಮ ಹೋಗನ್ವಾ? ಸರಿ ಆಯ್ತು, ನಡಿ ಬ್ಯಾಗ್ ತಗೊಂಬ, ಹೋಗೋಣ. ನಡಿಯಮ್ಮ ಹೋಗೋಣ. ದೊಡ್ಡಮ್ಮ ಬರ್ತೀವಿ. ಇರೇ, ಇವಾಗ್ಲೂ ಹೋಗ್ತೀರಾ? ನಿಮ್ ದೊಡ್ಡಪ್ಪ ಆಕಾಶನು ಬರ್ತಾನೆ, ಹೇಳ್ಬಿಟ್ಟು ಹೋಗುರಂತೆ. ಇಲ್ಲ ಕಣಕ್ಕ, ಹೋಗ್ತೀವಿ, ಟೈಮ್ ಆಗುತ್ತೆ. ನಡೀರಿ ಹೋಗೋಣ. ಜಯಂತಿ ಇಷ್ಟೊಂದು ಬದಲಾಗಿದ್ದಾರೆ, ಏನು ಒಳ್ಳೆ ಮಾತು ಹೇಳ್ತಾ ಇದ್ರು. ನಾನು ಬರೋಕ್ ಮುಂಚೆ ಏನು ಹೇಳ್ತಿದ್ರು ಏನೋ ಗೊತ್ತಿಲ್ಲ. ನಮ್ಮ ಅಮ್ಮನಿಗೆ ಹೇಳ್ತಾರ, ಹೋಗಿ ಹೇಳ್ತಾರೆ ಅನ್ಸತ್ತೆ. ಅಲ್ಲ ಜಯಂತಿ ಬದಲಾಗಿದಾರ? ಮಾಯಾನು ಅಷ್ಟೇ, ಒಂದು ಮಾತು ಹೇಳಲಿಲ್ಲ ಹೋಗ್ಬೇಕಾದ್ರೆ. ಏನು ಇವ್ರದ್ದು ಅಕ್ಕನ ಹತ್ರ ನಾಟಕ ಮಾಡ್ತಾ ಇತ್ತೇನಪ್ಪ ಈ ಜಯಂತಿ. ಏನೋ ಬಿಡು, ನೋಡೋಣ ಮುಂದೆ ಹೋಗ್ತಾ ಏನಾಗುತ್ತೆ ಅಂತ. ಹಂಗ ಸದ್ಯ ಇವ್ರು ಬಂದಿದ್ರಿಂದ ನಾವು ಈ ಮನೆಗೆ ಸೇರ್ಕೊಂಡ್ವಲ್ಲ, ಸದ್ಯ ಸಾಕು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.